ಗಾಂಧೀಜಿ, ನೆಹರೂರಂತಹ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಸಂಯುಕ್ತ ಕರ್ನಾಟಕದ ಕನಸು ಮೊದಲ ಬಾರಿಗೆ ಮೊಳಗಿದ್ದು ಎಲ್ಲಿ ಗೊತ್ತಾ? ಇದು ಆರ್ವಿ ಕಾಲೇಜಿನ ಕನ್ನಡ ಸಂಘ ನಡೆಸುತ್ತಿರುವ ರಾಜ್ಯೋತ್ಸವದ 31 ದಿನ 31 ಏಕೀಕರಣ ಕಥೆಗಳು ಸರಣಿಯ ದಿನ 6. ಸಂಯುಕ್ತ ಕರ್ನಾಟಕ 1917ರಲ್ಲಿ ಆಲೂರು ವೆಂಕಟರಾಯರು ಏಕೀಕರಣದ ಘೋಷಣೆ ಮಾಡಿದಾಗ ಕರ್ನಾಟಕ ಸಾಹಿತ್ಯ ಪರಿಷತ್ತು ಕನ್ನಡಿಗರನ್ನ ಒಟ್ಟುಗೂಡಿಸಿತ್ತು. ಆದರೆ ಏಕೀಕರಣದ ಕನಸು ರಾಷ್ಟ್ರೀಯ ವೇದಿಕೆಯನ್ನು ಸೇರಿದ್ದು 1924ರಲ್ಲಿ. 1924ರ ಡಿಸೆಂಬರ್ 26ರಿಂದ 31ರವರೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ಬೆಳಗಾವಿಯಲ್ಲಿ ನಡೆಯಿತು. ಮಹಾತ್ಮ ಗಾಂಧಿಯವರು ಅಧ್ಯಕ್ಷತೆ ವಹಿಸಿದ ಈ ಸೆಷನ್ ನಲ್ಲಿ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್, ರಾಜೇಂದ್ರ ಪ್ರಸಾದ್, ಸರೋಜಿನಿ ನಾಯ್ಡು ಮುಂತಾದ ಪ್ರಮುಖ ನಾಯಕರು ಹಾಜರಿದ್ದರು. ಈ ವೇದಿಕೆಯಲ್ಲಿ ಕನ್ನಡಿಗರು ತಮ್ಮ ಸಂಯುಕ್ತ ಕರ್ನಾಟಕದ ಕನಸಿನ ಕುರಿತು ಮಾತನಾಡಿದರು. ಕನ್ನಡವು ಅಧಿಕೃತ ಭಾಷೆಯಾಗಬೇಕು. ಸ್ವಾತಂತ್ರ್ಯದ ನಂತರ ಕನ್ನಡ ಮಾತಾಡುವ ಎಲ್ಲಾ ಪ್ರದೇಶಗಳನ್ನು ಒಂದೇ ಆಡಳಿತಕ್ಕೆ ತರುವಂತೆ ಮನವಿ ಸಲ್ಲಿಸಿದರು. ಇದು ಸಾಂಸ್ಕೃತಿಕ ವೇದಿಕೆಗಳಿಂದ ರಾಜಕೀಯ ವೇದಿಕೆಗೆ ಏಕೀಕರಣದ ಕನಸು ಸಾಗಿದ ಮೊದಲ ಘಟ್ಟ. ತಕ್ಷಣದ ಕ್ರಮ ಕೈಗೊಳ್ಳದಿದ್ದರೂ ಸ್ವತಂತ್ರ ಭಾರತದಲ್ಲಿ ಭಾಷಾ ಆಧಾರಿತ ರಾಜ್ಯಗಳ ಮಹತ್ವ ನಾಯಕರಿಗೆ ಅರಿವಾಯಿತು. ಈ ಕಾಲಘಟ್ಟದಲ್ಲಿ ಕನ್ನಡದ ಬಗ್ಗೆ ಸಾಹಿತ್ಯವನ್ನು ರಚಿಸುತ್ತಿದ್ದ ಕೆಲವು ಕವಿಗಳ ಹೆಸರನ್ನು ಕಮೆಂಟ್ಸ್ ನಲ್ಲಿ ತಿಳಿಸಿ.